ಕೇಳುಗರೆ, ನಿಮ್ಮೆಲ್ಲರಿಗೂ ನಮ್ಮ ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೀವಿನ್ನು ನಮ್ಮ ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗಾಗಲೇ ನೀವೆಲ್ಲರೂ ನನ್ನ ಆತ್ಮಚರಿತ್ರೆಯಾದ ಸತ್ಯದ ಪ್ರಯೋಗಗಳು ಅಥವಾ ಸತ್ಯಾನ್ವೇಷಣೆಯ ಮುನ್ನುಡಿಯ ಭಾಗವನ್ನು ಕೇಳಿದ್ದೀರಿ. ಇಂದು ನಾವು ನನ್ನ ಜನನ, ತಂದೆ, ತಾಯಿ ಮತ್ತು ನನ್ನ ಪೂರ್ವಜರ ಬಗ್ಗೆ ತಿಳಿಯೋಣ. ಯಾರಾದರೂ ನನ್ನ ಮುನ್ನುಡಿಯ ಭಾಗವನ್ನು ಕೇಳಿಲ್ಲದವರು ಈ ಕೂಡಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿದ್ದೇನೆ. ಅದನ್ನು ಕೇಳಿದ ನಂತರ ಈ ವಿಡಿಯೋವನ್ನು ಕೇಳಿ. ಆಗ ಮಾತ್ರ ಸತ್ಯಾನ್ವೇಷಣೆಯ ಪ್ರಯೋಗಗಳನ್ನು ಸ್ಪಷ್ಟವಾಗಿ ತಿಳಿಯಲು ಸಹಕಾರಿಯಾಗುತ್ತದೆ. ಬನ್ನಿ, ಇಂದಿನ ನನ್ನ ಜನನ, ತಂದೆ ತಾಯಿ ಮತ್ತು ನನ್ನ ಪೂರ್ವಜರ ಬಗ್ಗೆ ತಿಳಿಯೋಣ. ಜನ್ಮ, ತಾಯಿ ತಂದೆಗಳು. ನಮ್ಮ ಗಾಂಧಿ ಮನೆತನದವರು ಬನಿಯಾ ಜಾತಿಯವರು. ನಾವು ಮೊದಲಿಗೆ ಕಿರಾಣಿ ಅಂಗಡಿ ವ್ಯಾಪಾರಿಗಳಾಗಿದ್ದೆವು ಎಂದು ಕಾಣುತ್ತದೆ. ಆದರೆ ನಮ್ಮ ತಾತನಿಂದ 3 ತಲೆಮಾರಿನವರು ಕಾಠೇವಾಡದ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ದಿವಾನರಾಗಿದ್ದರು. ನಮ್ಮ ತಾತ ಉತ್ತಮ್ ಚಂದ್ ಅಥವಾ ಓತಾ ಗಾಂಧಿ ನಿಯಮನಿಷ್ಠೆಯುಳ್ಳ ವ್ಯಕ್ತಿಯಾಗಿದ್ದಿರಬೇಕು. ಪೋರ್ಬಂದರಿನ ದಿವಾನನಾಗಿದ್ದ ಆತ ಅಲ್ಲಿ ನಡೆದ ಆಸ್ಥಾನದ ಪಿತೂರಿಗಳಿಂದಾಗಿ ಆ ಸಂಸ್ಥಾನವನ್ನು ಬಿಟ್ಟು ಜುನಾಗಢದಲ್ಲಿ ಆಶ್ರಯವನ್ನು ಪಡೆಯಬೇಕಾಯಿತು. ಅಲ್ಲಿ ಆತ ನವಾಬನಿಗೆ ಎಡಗೈಯಿಂದ ಸಲಾಮು ಮಾಡಿದರು. ಇದನ್ನು ನೋಡಿದವರೊಬ್ಬರು ಈ ಅವಿನಯದ ಕಾರಣವನ್ನು ಕೇಳಿದರು. ಆತ ಬಲಗೈ ಮೊದಲೇ ಪೋರ್ಬಂದರ್ ಸಂಸ್ಥಾನಕ್ಕೆ ಮೀಸಲಾಗಿದೆ ಎಂದು ಉತ್ತರ ಕೊಟ್ಟರು. ಮೊದಲನೆಯ ಹೆಂಡತಿ ತೀರಿಕೊಂಡ ಮೇಲೆ ಓತಾ ಗಾಂಧಿ 2ನೆಯ ಮದುವೆ ಮಾಡಿಕೊಂಡರು. ಆತನಿಗೆ ಮೊದಲನೆಯ ಹೆಂಡತಿಯಲ್ಲಿ 4, 2ನೆಯ ಹೆಂಡತಿಯಲ್ಲಿ 2 ಗಂಡು ಮಕ್ಕಳಾದರು. ಇವರು ಒಂದೇ ತಾಯಿಯ ಮಕ್ಕಳಲ್ಲವೆಂದು ನನಗೆ ಚಿಕ್ಕಂದಿನಲ್ಲಿ ತೋರಲೂ ಇಲ್ಲ, ಅನಿಸಲೂ ಇಲ್ಲ. ಈ 6 ಸಹೋದರರ ಪೈಕಿ 5ನೆಯವರು ಕರಮಚಂದ್ ಗಾಂಧಿ ಅಥವಾ ಕಬಾ ಗಾಂಧಿ, 6ನೆಯವರು ತುಳಸೀದಾಸ್ ಗಾಂಧಿ. ಈ 2 ಅಣ್ಣತಮ್ಮಂದಿರು ಪೋರ್ಬಂದರಿನಲ್ಲಿ ಒಬ್ಬರ ತರುವಾಯ ಮತ್ತೊಬ್ಬರು ದಿವಾನರಾಗಿದ್ದರು. ಕಬಾ ಗಾಂಧಿಯೇ ನಮ್ಮ ತಂದೆ. ಅವರು ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿದ್ದರು. ಆ ಸಭೆ ಈಗ ಇಲ್ಲ. ಆದರೆ ಆ ಕಾಲದಲ್ಲಿ ಅದು ರಾಜರಿಗೂ ಅವರ ಮನೆತನದವರಿಗೂ ನಡುವಿನ ವ್ಯಾಜ್ಯವನ್ನು ಪರಿಹರಿಸುವ ಪ್ರಭಾವಶಾಲಿ ಸಂಸ್ಥೆಯಾಗಿತ್ತು. ಅನಂತರ ಕಬಾ ಗಾಂಧಿ ಕೆಲವು ಕಾಲ ರಾಜಕೋಟೆಯಲ್ಲಿಯೂ ಅನಂತರ ಕೆಲವು ಕಾಲ ವಾಂಕನೇರ್ನಲ್ಲಿಯೂ ದಿವಾನರಾಗಿದ್ದರು. ಮೃತ್ಯುವಶರಾದಾಗ ಅವರಿಗೆ ರಾಜಕೋಟೆ ದರ್ಬಾರಿನ ನಿವೃತ್ತಿವೇತನ ದೊರಕುತ್ತಿತ್ತು. ಕಬಾ ಗಾಂಧಿ ಒಬ್ಬ ಹೆಂಡತಿ ತೀರಿಹೋದ ತರುವಾಯ ಮತ್ತೊಬ್ಬಳಂತೆ 4 ಸಲ ಮದುವೆಯಾದರು. ಅವರಿಗೆ ಮೊದಲನೆಯ 2 ಪತ್ನಿಯರಲ್ಲಿ 2 ಹೆಣ್ಣು ಮಕ್ಕಳಾದವು. ಅವರ ಕೊನೆಯ ಹೆಂಡತಿ ಪುತಲಿಬಾಯಿಯಲ್ಲಿ ಒಬ್ಬ ಮಗಳು 3 ಗಂಡು ಮಕ್ಕಳು ಆದರು. ಅವರಲ್ಲಿ ನಾನೇ ಕಡೆಯವನು. ನಮ್ಮ ತಂದೆ ಕುಟುಂಬ ಪ್ರೇಮಿ, ಸತ್ಯಪ್ರಿಯ, ಶೂರ ಮತ್ತು ಉದಾರಿ, ಜೊತೆಗೆ ಕೋಪದ ಸ್ವಭಾವದವರು. ಸ್ವಲ್ಪ ಮಟ್ಟಿಗೆ ವಿಷಯಾಸಕ್ತರೆಂದು ನನ್ನ ಭಾವನೆ. ಅವರು ತಮಗೆ 40 ವರ್ಷಗಳ ಮೇಲೆ 4ನೆಯ ಮದುವೆಯನ್ನು ಮಾಡಿಕೊಂಡರು. ಅವರು ಲಂಚಕ್ಕೆ ವಶವಾದವರಲ್ಲ. ಕುಟುಂಬದಲ್ಲಿಯೂ ಹೊರಗಡೆಯೂ ನಿಷ್ಪಕ್ಷಪಾತ ಮನೋವೃತ್ತಿಗೆ ಪ್ರಸಿದ್ಧಿಯನ್ನು ಸಂಪಾದಿಸಿದ್ದರು. ಅವರ ರಾಜನಿಷ್ಠೆ ಎಲ್ಲರಿಗೂ ತಿಳಿದಿತ್ತು. ಒಂದು ಸಲ ಒಬ್ಬ ಅಸಿಸ್ಟೆಂಟ್ ಪೊಲಿಟಿಕಲ್ ಏಜೆಂಟ್ ರಾಜಕೋಟೆ ಠಾಕೂರ್ ಸಾಹೇಬರಿಗೆ ಅವಮಾನ ಮಾಡಿದಾಗ ಅವರು ಅವನನ್ನು ಎದುರಿಸಿದರು. ಇದರ ಫಲವಾಗಿ ಏಜೆಂಟ್ಗೆ ಕೋಪ ಬಂದು ಕ್ಷಮೆ ಯಾಚಿಸು ಎಂದು ಕಬಾ ಗಾಂಧಿಗೆ ಹೇಳಿದ. ಕಬಾ ಗಾಂಧಿ ಕ್ಷಮೆ ಕೇಳಲು ತಿರಸ್ಕರಿಸಿದರು. ಏಜೆಂಟ್ ಅವರನ್ನು ಕೆಲವು ಗಂಟೆ ಕಾಲ ಸೆರೆಯಲ್ಲಿಟ್ಟನು. ಆದರೆ ಕಬಾ ಗಾಂಧಿ ವಜ್ರದಂತಹ ಮನಸ್ಸಿನವರೆಂದು ಕಂಡುಕೊಂಡ ಏಜೆಂಟ್ ಅವರ ಬಿಡುಗಡೆಗೆ ಆಜ್ಞೆ ಮಾಡಿದ. ನಮ್ಮ ತಂದೆಗೆ ಧನಸಂಗ್ರಹದ ಲೋಭ ಎಂದೂ ಇರಲಿಲ್ಲ. ಆದುದರಿಂದ ಅವರು ನಮಗೆ ಅಲ್ಪ ಸ್ವಲ್ಪ ಆಸ್ತಿಯನ್ನು ಮಾತ್ರ ಬಿಟ್ಟು ಹೋದರು. ನಮ್ಮ ತಂದೆಯವರ ಶಿಕ್ಷಣ ಕೇವಲ ಅನುಭವದಿಂದ ದೊರೆತದ್ದು. ಇಂದು ನಾವು ಯಾವುದನ್ನು ಉಚ್ಚ ಪ್ರಾಥಮಿಕ ಶಿಕ್ಷಣ ಎನ್ನುತ್ತೇವೆಯೋ ಅಷ್ಟೇ ಅವರಿಗೆ ದೊರೆತಿದ್ದು. ಅವರಿಗೆ ಭೂಗೋಳ, ಇತಿಹಾಸದ ಜ್ಞಾನ ಸ್ವಲ್ಪವೂ ಇರಲಿಲ್ಲ. ಆದರೆ ಅವರು ವ್ಯಾವಹಾರಿಕ ಜ್ಞಾನ ಸಂಪತ್ತಿನಿಂದ ಕೂಡಿದ್ದರು. ಅದರ ಬಲದಿಂದ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತಿದ್ದರು. 100 ಜನರನ್ನು ಅಂಕೆಯಲ್ಲಿಟ್ಟು ಕೊಳ್ಳಬಲ್ಲವರಾಗಿದ್ದರು. ಅವರಿಗೆ ಧಾರ್ಮಿಕ ಶಿಕ್ಷಣವಿರಲಿಲ್ಲವೆಂಬುದೇನೋ ಸರಿ. ಆದರೆ ದೇವಸ್ಥಾನಕ್ಕೆ ಹೋಗುವುದರಿಂದಲೂ ಕಥೆ ಪುರಾಣಗಳನ್ನು ಕೇಳುವುದರಿಂದಲೂ ಅಸಂಖ್ಯ ಹಿಂದೂಗಳಿಗೆ ಸಹಜವಾಗಿ ಲಭಿಸುವ ಧರ್ಮಜ್ಞಾನವನ್ನು ಅವರು ಗಳಿಸಿಕೊಂಡಿದ್ದರು. ಅವರು ತಮ್ಮ ಬಾಳಿನ ಕೊನೆಗಾಲದಲ್ಲಿ ನಮ್ಮ ಕುಟುಂಬದ ಮಿತ್ರರಾದ ಒಬ್ಬ ಬ್ರಾಹ್ಮಣ ಪಂಡಿತರ ಸಲಹೆಯಂತೆ ಗೀತಾಧ್ಯಯನವನ್ನು ಪ್ರಾರಂಭ ಮಾಡಿದರು. ಪೂಜೆಯ ಸಮಯದಲ್ಲಿ ನಿತ್ಯವೂ ಕೆಲವು ಶ್ಲೋಕಗಳನ್ನು ಗಟ್ಟಿಯಾಗಿ ಹೇಳುತ್ತಿದ್ದರು. ನಮ್ಮ ತಾಯಿಯನ್ನು ಕುರಿತು ನನ್ನ ಮನಸ್ಸಿನಲ್ಲಿ ಬಹು ಮುಖ್ಯವಾಗಿ ನಿಂತಿರುವ ನೆನಪು ಅವರು ಪರಮಸಾಧ್ವಿ ಎಂಬುದು. ಅವರು ಬಹಳ ಧಾರ್ಮಿಕ ಸ್ವಭಾವದವರು. ದಿನವೂ ಪ್ರಾರ್ಥನಾ ಕಾರ್ಯ ಮುಗಿಯುವವರೆಗೆ ಅವರು ಎಂದೂ ಊಟದ ಯೋಚನೆಯನ್ನೂ ಮಾಡುತ್ತಿರಲಿಲ್ಲ. ದಿನವೂ ವಿಷ್ಣು ದೇವಾಲಯಕ್ಕೆ ಹೋಗುವುದು ಅವರ ರೂಢಿಯಾಗಿತ್ತು. ಚಾತುರ್ಮಾಸದ ಆಚರಣೆಯನ್ನು ಅವರು ಒಂದು ಸಲವಾದರೂ ಬಿಟ್ಟುದು ನನಗೆ ಜ್ಞಾಪಕವಿಲ್ಲ. ಅವರು ಅತ್ಯಂತ ಕಠಿಣವಾದ ವ್ರತಗಳನ್ನು ಆರಂಭಿಸಿ ಅವುಗಳನ್ನು ನಿರ್ವಿಘ್ನವಾಗಿ ಪೂರ್ತಿಗೊಳಿಸುತ್ತಿದ್ದರು. ಬೇನೆ ಬಿದ್ದರೂ ಹಿಡಿದ ವ್ರತವನ್ನು ಬಿಡುತ್ತಿರಲಿಲ್ಲ.
ಒಂದು ಸಲ ಚಾಂದ್ರಾಯಣ ವ್ರತವನ್ನು ಹಿಡಿದಿದ್ದಾಗ ಅವರು ರೋಗದಿಂದ ನರಳುತ್ತಿದ್ದರೂ ಬಿಡದೆ ಅದನ್ನು ಪೂರೈಸಿದುದು ನನಗೆ ನೆನಪಿದೆ. ಚಾತುರ್ಮಾಸದಲ್ಲಿ ಒಪ್ಪೊತ್ತಿನ ಊಟ ಅವರಿಗೆ ಸಾಮಾನ್ಯ ರೂಢಿಯಾಗಿತ್ತು. ಅಷ್ಟರಿಂದ ತೃಪ್ತರಾಗದೆ ದಿನ ಬಿಟ್ಟು ದಿನ ಉಪವಾಸ ಮಾಡುತ್ತಿದ್ದರು. ಒಟ್ಟಿಗೆ 2-3 ದಿನ ಉಪವಾಸ ಮಾಡುವುದು ಅವರಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ಒಂದು ಸಲ ಚಾತುರ್ಮಾಸದಲ್ಲಿ ಸೂರ್ಯನಾರಾಯಣನ ದರ್ಶನ ಮಾಡದೆ ಊಟ ಮಾಡನೆಂಬ ನಿಯಮವನ್ನು ಹಿಡಿದರು. ಆಗ ಹುಡುಗರಾಗಿದ್ದ ನಾವು ಸೂರ್ಯ ಕಾಣಿಸಿಕೊಂಡಾಗ ನಮ್ಮ ತಾಯಿಗೆ ತಿಳಿಸಲು ಆಕಾಶದ ಕಡೆಗೆ ನೋಡುತ್ತಾ ನಿಂತಿರುತ್ತಿದ್ದೆವು. ಮಳೆಗಾಲ ಅಧಿಕವಾದಾಗ ಸೂರ್ಯದರ್ಶನ ದುರ್ಲಭವೆಂಬುದು ಎಲ್ಲರಿಗೂ ಗೊತ್ತು. ಸೂರ್ಯ ಕಾಣಿಸಿಕೊಂಡ ಕೂಡಲೇ ಅದನ್ನು ಅವರಿಗೆ ತಿಳಿಸಲು ನಾವು ಧಾವಿಸುತ್ತಿದ್ದುದು ನನಗೆ ನೆನಪಿದೆ. ಅವರು ಸ್ವತಃ ದರ್ಶನ ಮಾಡಲು ಹೊರಗೆ ಓಡಿಬರುವಷ್ಟರಲ್ಲಿ ಸೂರ್ಯ ಮರೆಯಾಗಿ ಹೋಗುತ್ತಿದ್ದ. ಇದರಿಂದ ಅವರಿಗೆ ಊಟ ಇಲ್ಲವಾಗುತ್ತಿತ್ತು. ಆಗಲೂ ಅವರು ಹರ್ಷಚಿತ್ತರಾಗಿ, ಏನೂ ಚಿಂತೆಯಿಲ್ಲ, ನಾನು ಈ ದಿನ ಊಟ ಮಾಡಬೇಕಾದುದು ದೇವರ ಚಿತ್ರದಲ್ಲಿಲ್ಲ ಎನ್ನುತ್ತಿದ್ದರು. ಎಂದಿನಂತೆ ತಮ್ಮ ಕೆಲಸಕ್ಕೆ ಹಿಂದಿರುಗುತ್ತಿದ್ದರು. ನಮ್ಮ ತಾಯಿ ವ್ಯವಹಾರ ಕುಶಲೆ. ದರ್ಬಾರಿನ ಎಲ್ಲ ವಿಷಯ ಅವರಿಗೆ ತಿಳಿದಿತ್ತು. ರಾಣಿವಾಸದವರು ಅವರ ಬುದ್ಧಿ ಕೌಶಲ್ಯವನ್ನು ಮೆಚ್ಚಿದ್ದರು. ನನ್ನ ಬಾಲ್ಯದಲ್ಲಿ ನಾನು ಅನೇಕ ವೇಳೆ ನಮ್ಮ ತಾಯಿಯ ಜೊತೆ ರಾಣಿವಾಸಕ್ಕೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ತಾಯಿಗೂ ಠಾಕೂರ್ ಸಾಹೇಬರ ವಿಧವೆ ತಾಯಿಗೂ ನಡೆಯುತ್ತಿದ್ದ ಸಂವಾದಗಳು ನನಗೆ ಇನ್ನೂ ನೆನಪಿದೆ. ಇಂಥ ತಂದೆ ತಾಯಿಗಳಲ್ಲಿ 1869 ಅಕ್ಟೋಬರ್ 2ನೇ ತಾರೀಖು ಪೋರ್ಬಂದರ್ ಅಥವಾ ಸುಧಾಮಪುರಿಯಲ್ಲಿ ನಾನು ಜನಿಸಿದೆನು. ನನ್ನ ಬಾಲ್ಯವನ್ನು ಪೋರ್ಬಂದರಿನಲ್ಲಿ ಕಳೆದನು. ಯಾವುದೋ ಪಾಠಶಾಲೆಗೆ ನನ್ನನ್ನು ಸೇರಿಸಿದುದರ ಜ್ಞಾಪಕವಿದೆ. ಮಗ್ಗಿಕೋಷ್ಟಕ ಕಲಿಯುವುದು ನನಗೆ ಸ್ವಲ್ಪ ಕಷ್ಟವಾಯಿತು. ಇತರ ಹುಡುಗರ ಸಹವಾಸದಿಂದ ಉಪಾಧ್ಯಾಯರನ್ನು ಬೈಯಲು ಕಲಿತುಕೊಂಡೆನು. ಅಂದಿನ ದಿನಗಳ ಬಗ್ಗೆ ಇದರ ಹೊರತು ನನಗೆ ಮತ್ತೇನೂ ಜ್ಞಾಪಕವಿಲ್ಲ. ಇದರಿಂದ ನನ್ನ ಬುದ್ಧಿಮಂದವಾಗಿಯೂ ಜ್ಞಾಪಕಶಕ್ತಿ ಅಪಕ್ವವಾಗಿಯೂ ಇದ್ದಿರಬೇಕು ಎಂದು ನನಗೆ ಭಾಸವಾಗುತ್ತದೆ.